ಋಣ ತೀರಿಸಬೇಕಂದ್ರೆ ನವೆಂಬರ್ ತಿಂಗಳಲ್ಲಿ ಎಲ್ಲ ಕನ್ನಡ ಚಿತ್ರಗಳನ್ನು ಹಾಕಿ ನಮ್ಮ ಕನ್ನಡಿಗರಿಗೆ ಒಂದು ಗೌರವ ಸಲ್ಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎರಡನೇದಾಗಿ ಎಲ್ಲ ನಮ್ಮ ಕನ್ನಡಿಗರಲ್ಲಿ ಮನವಿ ಮಾಡೋದೇನೆಂದರೆ ಎಲ್ಲ ಕನ್ನಡಿಗರು ಪರಭಾಷಾ ಚಿತ್ರಗಳನ್ನು ವಿರೋಧಿಸಬೇಕು. ನವೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯಾದ ಪರಭಾಷಾ ಚಿತ್ರಗಳು ಹಾಕಬಾರ್ದು. ಈಗ ಎಲ್ಲ ತಿಳಿದಂತರಾಗಿ ನಾವೇ ಈ ಥರ ವಿಚಾರಗಳಿಗೆ ಸ್ಪಂದಿಸಿದ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ ಪರಭಾಷಾ ಚಿತ್ರಗಳನ್ನು ಫಸ್ಟ್ ತೆಗೀರಿ, ಇಲ್ಲಾಂದರೆ ನಾವು ಪ್ರತಿಭಟನೆ ಮಾಡ್ತೀವಿ. ಎಲ್ಲರಲ್ಲೂ ಒಂದು ಸ್ಪಷ್ಟನೆ ಕೊಡೋದೇನಪ್ಪ ಅಂದರೆ ನೀವು ಚಿತ್ರಗಳನ್ನು ಯಾವಾಗ ನೀವು ಚೇಂಜ್ ಮಾಡ್ತೀರೋ ಅಲ್ಲಿವರೆಗೂ ನಾವು ವೇಟ್ ಮಾಡ್ತಾ ಇರ್ತೀವಿ. ಶಾಂತಿಯುತವಾಗಿ ಶಾಮೀಲಾಗಿಂದ ಯಾವಾಗ ಪರಭಾಷೆ ಚಿತ್ರಗಳನ್ನು ತೆಗೆದು ಕನ್ನಡ ಚಿತ್ರಗಳನ್ನು ಹಾಕಿ ಅಂತ ನನ್ನ ಒಕ್ಕೂಟ ಪರವಾಗಿ ಹಾಗೆ ರಾಜೇಶ್ ಅವರಿಗೆ ಧನ್ಯವಾದಗಳು. ಹಾಗೆ ಅದೇ ರೀತಿ ಕರ್ನಾಟಕ ಒಕ್ಕೂಟದ ವತಿಯಿಂದ ನಾವು ಮನವಿಯನ್ನು ಮಧ್ಯ ಕರ್ನಾಟಕದ ಎಲ್ಲ ಈ ಕರ್ನಾಟಕದಲ್ಲಿ ಎಲ್ಲಿ ನಡೆಸಬಾರ್ದು. ಈ ನವೆಂಬರ್ ತಿಂಗಳಲ್ಲಿ ಎಲ್ಲ ಕಡೆ ಕನ್ನಡವೇ ಮಾತಾಡಬೇಕು, ಕನ್ನಡಕ್ಕೆ ಜಯವನ್ನು ಗಳಿಸಬೇಕು. ಇಂಥದ್ರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಫಿಲಿಮ್ ಚಿತ್ರವನ್ನು ಹಾಕಿ ಕನ್ನಡಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಪರಭಾಷಾದಲ್ಲಿ ನೋಡಿ ನಮ್ಮ ಕನ್ನಡ ಫಿಲಿಮಲ್ಲಿ ಎಲ್ಲೆಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಅಷ್ಟೇ ನಾವು ಕನ್ನಡ ನೋಡೋದು, ಕನ್ನಡ ಬೆಳೆಸೋದು ನಾವು ಮಾಡ್ತಾ ಇದ್ದೀವಿ. ಅದನ್ನ ಎಲ್ಲ ಮುಚ್ಚಾಕೋದನ್ನು ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕೆಲವು ಜನ ಸೇರಿ. ಪರಭಾಷೆ ಚಿತ್ರ, ಹಿಂದಿ ಚಿತ್ರವನ್ನು ಬರೋ ದಿನಗಳಲ್ಲಿ ಎಲ್ಲ ನಾವು ಸೇರಿ ಇಡೀ ಕರ್ನಾಟಕದಲ್ಲಿ ಹಿಂದಿ ಫಿಲಿಮನ್ನು ಬ್ಯಾನ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಎಲ್ಲ ಒಗ್ಗಟ್ಟದಿಂದ.